ವೆಲ್ಕಮ್ ಬ್ಯಾಕ್. ಬಜೆಟ್ ಬಗ್ಗೆ ವಿಶ್ಲೇಷಣೆಯನ್ನ ಮಾಡ್ತಾ ಇದ್ವಿ. ನಮ್ಮ ಜೊತೆ ಮೂರು ಜನ ಗೆಸ್ಟ್ಗಳು ಜಾಯಿನ್ ಆಗಿದ್ರು. ಕೇಶವ್ ಸರ್, ಈಗ ನದಿಗಳ ಜೋಡಣೆ ವಿಚಾರವಾಗಿ ತುಂಬಾ ಕುತೂಹಲ ಜಾಸ್ತಿ ಆಗ್ತಿದೆ. ಇದು ಕಾರ್ಯರೂಪಕ್ಕೆ ಬರುತ್ತಾ? ಪ್ರಾಕ್ಟಿಕಲಿ ಇದು ಪಾಸಿಬಲ್ ಇದೆಯಾ ಅಂತ ನಿಮ್ಮ ಒಪಿನಿಯನ್ ಏನು ಸರ್? ಅವಾಗ್ಲೇ ನಾನು ಒಂದು ಮಾತನ್ನ ಹೇಳ್ತಾ ಇದ್ದೆ. ಇದರಲ್ಲಿ ಕೆಲವು ಅಂಶಗಳನ್ನ ಈವನ್ ಯಾವಾಗ ನಾವು ಗಾಂಧೀಜಿನಾಗ್ಲಿ, ಗಾಂಧೀಜಿ ಅವರನ್ನ, ಅಂಬೇಡ್ಕರ್ ಅವರನ್ನ ಅವತ್ತಿನ ದಿನಗಳಲ್ಲಿ ನೆನಪಿಸ್ಕೊಳ್ತಾ ಇರ್ತೀವಿ. ಅವತ್ ಚರ್ಚೆ ನಡೀತಾ ಇರುತ್ತೆ. ಈ ಹಿಂದೆನೂ ಇದು ಇಂಟರ್ಲಿಂಕಿಂಗ್ ಆಫ್ ದಿ ರಿವರ್ಸ್ 1945 ಅಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಮಾಡಿದ್ರೆ ದೇಶಕ್ಕೆ ಯಾಕೆ ಒಳ್ಳೇದಾಗತ್ತೆ ಅನ್ನುವಂಥದ್ದನ್ನ ತಿಳಿಸಿದ್ದಾರೆ. ಸೊ ಇವಾಗ ಅದಕ್ಕೆ ಅದನ್ನ ಒಂದು ವಾಜಪೇಯಿ ಗವರ್ಮೆಂಟ್ ಅಲ್ಲಿ ಕೂಡ ಇದು ಆಗಿತ್ತು. ಆ ನಂತರ ಕೂಡ ಸಾಕಷ್ಟು ಚರ್ಚೆ ಆಗಿತ್ತು. ಆದ್ರೆ ಗಂಗಾಯಿಂದ ಡೈರೆಕ್ಟ್ ಕಾವೇರಿಗೆ ಲಿಂಕ್ ಮಾಡುವಂತದ್ದು, ಈ ತರದ ಮಾತುಗಳನ್ನ ಸಾಕಷ್ಟು ನಾವು ಕೇಳ್ತಾ ಇದ್ವಿ. ಆದ್ರೆ ಇಲ್ಲಿರುವ ರಿಸೋರ್ಸಸ್, ಯಾಕಂದ್ರೆ ಅವಾಗ ಎನ್ವಿರಾನ್ಮೆಂಟ್ ಮೇಲೆ ಆಗುವಂತ ಪರಿಣಾಮ ಏನು, ಇವುಗಳೆಲ್ಲವೂ ಯಾಕಂದ್ರೆ ತುಂಬಾ ಪ್ರಮುಖ ಪಾತ್ರ ವಹಿಸುತ್ತೆ. ಇದಕ್ಕಿದ್ದಂಗೆ ನಾವು ಎಲ್ಲಿರುವಂತ ನದಿಯನ್ನ, ನೈಸರ್ಗಿಕವಾಗಿ ಹರಿಯುವಂತ ನದಿಯನ್ನ ಇನ್ನೊಂದು ನದಿಗೆ ಜೋಡಣೆ ಮಾಡುವಾಗ ಅದು ಮತ್ತೆ ಆ ಸ್ಪೇಸ್, ಆ ಎನ್ವಿರಾನ್ಮೆಂಟ್, ಆ ಜಾಗ್ರಫಿಕಲ್ ಏರಿಯಾ ಆಗತ್ತೆ. ಅಂತದ್ರಲ್ಲಿ ಈಗ ಇಲ್ಲಿ ಹತ್ರ ಇರುವಂತ ನದಿಗಳನ್ನ ಜೋಡಣೆ ಮಾಡುವಂತಲ್ಲ, ಇದು ಇರುವಂತದ್ರಲ್ಲಿ ಪ್ರಾಕ್ಟಿಕಾಲಿಟಿ ಇದೆ. ಸರ್ಪ್ಲಸ್ ವಾಟರ್, ಸಾಕಷ್ಟು ನೀರು ಸಮುದ್ರ ಸೇರ್ತದೆ. ಅಂತದನ್ನ ಇವಾಗ ಒಂದೊಂದು ಜೋಡಣೆ ಮಾಡಿ ಅದರಿಂದ ಯಾವ್ದು ಡ್ರಾಟ್ ಪ್ರೋನ್ ಏರಿಯಾ ಇರುತ್ತೆ ಅಲ್ಲಿಗೆ ನಾವು ಸೈಂಟಿಫಿಕಲಿ ತುಂಬಾ ಮುಂದುವರೆದು ಬಿಡ್ತೀವಿ. ನಮ್ಮ ಅನುಕೂಲಕ್ಕೆ ತಕ್ಕಂತೆ ಏನ್ ಬೇಕು ಅದನ್ನ ಮಾಡ್ಕೊಳ್ಬಹುದು. ಆ ಕೆಪಾಸಿಟಿ ನಮ್ಗಿದೆ, ಸರಿ. ಆದ್ರೆ ರಾಜ್ಯಗಳ ನಡುವೆ ಮಾತುಕತೆ ಮುಖಾಂತರ ಇದು ಕಾರ್ಯರೂಪಕ್ಕೆ ತರಕ್ ಸಾಧ್ಯ ಅನ್ನೋದನ್ನ ಒಪ್ಕೊಳ್ತೀರಾ ನೀವು? ಅಂದ್ರೆ ಆ ಲಿಮಿಟೆಡ್ ಟೈಮ್ ಬೇರೆ ಇದೆಯಲ್ಲ, ಒಳ್ಳೆ ಕೆಲಸ ಇದ್ದಾಗ ಅವಾಗ್ಲೇ ಸ್ನೇಹಿತರು ಆ ಮಾತನ್ನ ಹೇಳ್ತಾ ಇದ್ರು. ಈಗ ಇರ್ರೆಸ್ಪೆಕ್ಟಿವ್, ಐ ಡೋಂಟ್ ಬಿಲಾಂಗ್ ಟು ಎನಿ ಪಾರ್ಟಿ, ವಾಟ್ ಎವರ್ ನನಗೆ ಪಬ್ಲಿಕ್ ಇಂಟ್ರೆಸ್ಟ್ ಇಂದ ನನಗೆ ಅವತ್ತಿನ ದಿನ ಏನಂತ ಸರಿ ಅನ್ಸುತ್ತೆ ಅದನ್ನ ನಾನು ಮಾತಾಡ್ತಿದ್ದೀನಿ. ಈಗ ಏನಾಗತ್ತೆ, ಸ್ಟೇಟ್ ಗವರ್ಮೆಂಟ್ಸ್ ಅದಕ್ಕೆ ಪರಿಗಣನೆಗೆ ತಗೊಂಡು ಅಲ್ಲಿನ ಮತ್ತೆ ಪಾಲಿಸಿ ಎನ್ವಿರಾನ್ಮೆಂಟಲಿಸ್ಟ್ ಎಲ್ಲರನ್ನ ಅವರ ಇದನ್ನು ತಗೊಂಡು ಅದರಲ್ಲಿ ಮಾಡಿದ್ರೆ ಖಂಡಿತ ಸಾಧ್ಯ ಇದೆ. ಯಾಕಂದ್ರೆ ಒಳ್ಳೇದಾಗೋದಾದ್ರೆ ಎಲ್ಲರೂ ಖಂಡಿತ ಜೋಡಿಸ್ತಾರೆ. ಸೊ ಆ ದೃಷ್ಟಿಯಿಂದ ನಾನು ಹೇಳಿದ್ದು, ಇವಾಗ ಒಂದೇ ಸರಿ ನಾವು ಗಂಗಾ ಕಾವೇರಿ ಬಗ್ಗೆ ಮಾತಾಡೋದು, ಇಲ್ಲ ಗೋದಾವರಿ ಗಂಗಾ ಬಗ್ಗೆ ಮಾತಾಡಿದಿದ್ರೆ ಇದನ್ನು ಅಗೈನ್ ಇನ್ನೊಂದು ಗಾಳಿಪಟ ಹಾರಿಸ್ತಿದ್ದಾರೆ ಅಂತ ಹೇಳ್ಬೋದಿತ್ತು. ಈಗ ಇಲ್ಲಿನ ನದಿಗಳು ಹತ್ರ ಇರುವಂತ ಕೃಷ್ಣ, ಗೋದಾವರಿ, ಕಾವೇರಿ, ಇದು ಪೆರಿಯಾರ್, ಈ ತರದ್ದು ನಾವು ಇದು ರಿವರ್ಸ್ ನಾವು ಮಾತಾಡ್ತಿರೋದ್ರಿಂದ ಏನಾಗ್ತಿದೆ, ಹತ್ರ ಇರುವಂತ ನದಿಗಳ ಬಗ್ಗೆ ನಾವು ಮಾತಾಡ್ತಾ ಇದ್ದೀವಿ. ಸೊ ಹಂಗಾಗಿ ಸಕ್ಸಸ್ ಆಗಬಹುದು ಅಂತ ನನ್ನ ಭಾವನೆ. ಕರೆಕ್ಟ್. ಅದಕ್ಕೆ ರಾಜ್ಯಗಳ ಒಪಿನಿಯನ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಹಾಗಾಗಿ ಈ ರಾಜ್ಯ ಸರ್ಕಾರದ ಮಂಜುಳಾ ಮೇಡಮ್, ಈಗ ರಮೇಶ್ ಬಾಬು ಅವರು ಒಂದು ಪಾಯಿಂಟ್ ಹೇಳ್ತಾ ಇದ್ರು, ನರೇಗಾ ಯೋಜನೆ ಪ್ರತಿ ಬಾರಿ ಬಜೆಟ್ ನಲ್ಲಿ ಅದಕ್ಕೆ ಹೆಚ್ಚು ಒತ್ತನ್ನ ಕೊಡ್ತಾ ಇದ್ರು, ಅದರಿಂದ ಉದ್ಯೋಗ ಸೃಷ್ಟಿ ಆಗ್ತಿತ್ತು. ಆಲ್ರೆಡಿ ಕೊರೋನಾ ಬಂದ್ಮೇಲೆ ನಿರುದ್ಯೋಗ ಸಮಸ್ಯೆ ನೋಡ್ತಾ ಇದೀವಿ, ಅದಕ್ಕೆಲ್ಲ ಜಾಸ್ತಿ ಒತ್ತು ಕೊಟ್ಟಿಲ್ಲ. ಇಲ್ಲ, ಇದರಲ್ಲಿ ಏನಾಗತ್ತೆ ಗೊತ್ತಾ, ಅವರ ಅಭಿಪ್ರಾಯನೂ ನಾನೇನು ತಪ್ಪು ಅಂತ ಹೇಳಕ್ಕಾಗಲ್ಲ. ಆದ್ರೆ ನೀವು ನರೇಗಾ ಒಂದನ್ನೇ ಆಕ್ಟಿವಿಟಿ ಅಂತ ಮಾಡಕ್ಕೂ ಆಗೋದಿಲ್ಲ ಅಲ್ವಾ. ನರೇಗಾ ಆಕ್ಟಿವಿಟಿ ಈಸ್ ರನ್ನಿಂಗ್, ನಡೀತಾನೆ ಇದೆ ನರೇಗಾ. ಅದ್ರ ಜೊತೆಗೆ ನಾನು ನಿಮ್ಗೆ ಹೇಳಿದ್ದೀನಿ, 7 ಇನ್ಫ್ರಾಸ್ಟ್ರಕ್ಚರ್ ಏರಿಯಾನ ಫಸ್ಟ್ ಪ್ರಯಾರಿಟಿಯಲ್ಲಿ ಮಾಡಲಾಗಿದೆ. ರಸ್ತೆ ಮತ್ತು ವಿಮಾನಯಾನ, ಬಂದರು, ಹಾಗೇನೆ ಲಾಜಿಸ್ಟಿಕ್ಸ್, ಇದನ್ನೆಲ್ಲ ನೀವು ಇನ್ಫ್ರಾಸ್ಟ್ರಕ್ಚರ್ಗಾಗಿ ನಡೀತಿರೋ ಆಕ್ಟಿವಿಟಿನಲ್ಲಿ ಎಷ್ಟು ಉದ್ಯೋಗ ಸೃಷ್ಟಿಯಾಗಿದೆ ಅನ್ನುವಂಥದ್ದನ್ನು ನಾವು ಲೆಕ್ಕ ಮಾಡಬೇಕಾಗತ್ತೆ. ಇವತ್ತು ಹಳ್ಳಿಯಲ್ಲಿ ಇನ್ನೊಂದು ಹೊಸ ಸವಾಲು ನಿರ್ಮಾಣ ಆಯ್ತು. ಏನಂದ್ರೆ, ಕರೋನಾದಿಂದಾಗಿ ನಗರಗಳಲ್ಲಿ ವಾಸವಾಗಿದ್ದಂತಹ ಲಕ್ಷಾಂತರ ಜನ ಇವತ್ತು ಗ್ರಾಮೀಣ ಪ್ರದೇಶಗಳಿಗೆ ಹೋಗಿದ್ದಾರೆ. ಗ್ರಾಮೀಣ ಭಾಗದಲ್ಲಿ ರೈತಾಪಿ ಜೀವನದ ಮೂಲಕ ಜೀವನವನ್ನ ಕಟ್ಟಿಕೊಳ್ಳುವ ಪ್ರಯತ್ನದಲ್ಲಿದ್ದಾರೆ. ಅದಕ್ಕೆ ಪೂರಕವಾಗಿ ಕೃಷಿಗೆ ಸಂಬಂಧಿಸಿದ ಗ್ರಾಮೀಣ ಭಾಗದಲ್ಲಿ ಡಿಜಿಟಲಿ ಎಲ್ಲವನ್ನೂ ಕೂಡ ದೊಡ್ಡ ಮಟ್ಟದಲ್ಲಿ ಸಕ್ಷಮಗೊಳಿಸಬೇಕು ಗ್ರಾಮೀಣ ಪ್ರದೇಶದಲ್ಲಿ ಅಂತ ಹೇಳಿ ಇವತ್ತು ನೀವು ಗಮನಿಸಿರ್ಬೇಕು. 654 ಕೋಟಿ ಕೃಷಿ ಸಿಂಚಾಯಿ ಕಾರ್ಯಕ್ರಮವನ್ನ ನಮ್ಮ ರೈತರಿಗೆ ಪ್ರಧಾನಿಗಳು ಕೊಟ್ಟಿದ್ದಾರೆ. ಹಾಗೇನೆ ಕೃಷಿಗೆ ಸಂಬಂಧಪಟ್ಟ ಹಾಗೇನೆ ರೈತರಿಗೆ ಕೇಂದ್ರ ಸರ್ಕಾರದಿಂದ 10,000 ರೂಪಾಯಿಗಳು ಕಳೆದ 10 ತಿಂಗಳಲ್ಲಿ ಬಂದಿದೆ. ಸೊ ಈ ರೀತಿಯಲ್ಲಿ ನರೇಗಾ ಅನ್ನುವಂತ ಒಂದು ಪ್ರಮುಖವಾದ ಕಾರ್ಯಕ್ರಮವನ್ನು ಉಳಿಸ್ಕೊಂಡು ಅಲ್ಲಿಯ ಅವಶ್ಯಕತೆಗೆ ಅನುಗುಣವಾಗಿ ಅದನ್ನ ಅಪ್ಡೇಟ್ ಮಾಡ್ತಾ ಇದ್ದೀವಿ. ನಿಮ್ಗೆ ಗೊತ್ತಿದೆ, ಕೇಂದ್ರ ಸರ್ಕಾರದಲ್ಲಿ 1 ರೂಪಾಯಿ ಬಿಡುಗಡೆ ಆದ್ರೆ ಜನಸಾಮಾನ್ಯರಿಗೆ ತಲುಪಿಸಬೇಕಾದ್ರೆ ಅದು 15 ಪೈಸೆ ಆಗ್ತಾ ಇತ್ತು ಅಂತೇಳಿ ರಾಜೀವ್ ಗಾಂಧಿ ಅವರು ಹೇಳಿರೋದನ್ನ ನಾವು ನೋಡಿದ್ದೀವಿ. ನೋಡಿ,
ಇವತ್ತು ಕಾಲ ಮಾನ ಪರಿಸ್ಥಿತಿಗಳು ಬದಲಾಗಿದೆ, ಅದಕ್ಕೆ ನಾವು ಅಪ್ಡೇಟ್ ಆಗ್ತಾ ಇದೀವಿ. ಈ ಬಜೆಟ್ ಮುಂದಿನ 25 ವರ್ಷಗಳಿಗೆ ಅಪ್ಡೇಟ್ ಆಗ್ಬೇಕಾಗಿದೆ. ಈ ದೇಶ, ಈ ದೇಶದ ಪ್ರಜೆಗಳು, ಈ ದೇಶದ ಜನ, ಈ ದೇಶದ ವ್ಯವಸ್ಥೆ, ಅದಕ್ಕೆ ಪೂರಕವಾಗಿ ರೋಡ್ ಮ್ಯಾಪ್ ಅನ್ನ ನಿರ್ಮಾಣ ಮಾಡ್ತಾ ಇವತ್ತು ಕೂಡ 1,40,40,000 ಕೋಟಿ GST ಸಂಗ್ರಹ ಆಗಿರುವಂತದ್ದು ಸರ್ಕಾರದ ಒಂದು ಬೆಂಬಲದಿಂದ. ಈ ಇನ್ಫ್ರಾಸ್ಟ್ರಕ್ಚರ್ ಆಕ್ಟಿವಿಟಿ, ಎಕಾನಮಿ ಆಕ್ಟಿವಿಟಿ ಇವತ್ತು ಇನ್ಫ್ರಾಸ್ಟ್ರಕ್ಚರ್ಗೆ ಹೆಚ್ಚು ಒತ್ತನ್ನ ಕೊಟ್ಟಿದ್ದಾರೆ. ಅಟ್ ದ ಸೇಮ್ ಟೈಮ್ ಮೋದಿ ಅವರು PM ಆದಾಗಿನಿಂದಲೂ ಕೂಡ ಪ್ರತಿ ಬಾರಿ ಉಲ್ಲೇಖ ಮಾಡ್ತಾ ಇದ್ದು ಡಿಜಿಟಲ್ ಇಂಡಿಯಾ ಬಗ್ಗೆ. ಸೊ ಅದು ರಿಫ್ಲೆಕ್ಟ್ ಆಗ್ತಾ ಇದೆ ಈ ಬಜೆಟ್ ನಲ್ಲಿ ಅಂತ. ಸೊ ಹಾಗಾಗಿ ಡಿಜಿಟಲ್ ಇಂಡಿಯಾಗೆ ಎಷ್ಟು ಒತ್ತು ಕೊಟ್ಟಿದ್ದಾರೆ ಅದ್ರ ಬಗ್ಗೆ ಚರ್ಚೆಯನ್ನು ಮುಂದುವರಿಸ್ತೀನಿ ಚಿಕ್ಕದೊಂದು ಬ್ರೇಕ್ ಆದ್ಮೇಲೆ.